ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ಚು ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ಮಾಮೂಲಿ ಪ್ಲೇನ್ ಬೇಬಿ ಕುಚ್ಚು ನೋಡಿ 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 ಬೇಜಾರಾಗಿರುತ್ತಲ್ವ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಒಂದು ಬೀಡ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ರೌಂಡ್ ಬೀಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಕ್ರಿಸ್ಟಾಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ಬೇರೆ ಸ್ಟಾರ್ ಬೀಡ್ಸ್ ಬೇರೆ ಬೇರೆ ಬರುತ್ತಲ್ಲ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಸ್ಯಾರಿ ಕಲರು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ನೀವು 7 ಎಳೆ ಬೇಕಾದ್ರೂ ತೊಗೋಬೋದು. ಗಂಟಾಕಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಸ್ಯಾರಿ ಕಾಪರ್ ಆಗಿರೋದ್ರಿಂದ ಕಾಪರ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ರೌಂಡ್ ಬೀಡು, ಪ್ಲೇನ್ ಬೀಡು ಕಸ್ಟಮರ್ ಇದೆ ಹೇಳಿರೋದು, ಅದಕ್ಕೆ ಅದು ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಕತ್ರಿಬೇಕು. ಈಗ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ 7 ಎಳೆನೂ ಸುತ್ತಿಟ್ಕೊಬೋದು ದಾರನ, ಅದು ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ. ಈಗ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿಟ್ಟು ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಚಿಕ್ಕ ಚಿಕ್ಕದಾಗೆ 5 ಚೈನ್ಸ್ ಹಾಕೋಬೇಕು. 1 2 3 4 ಅಥವಾ 5 ಹಾಕೋಬೋದು. 5 ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. 1 2 3 4 5 ಚೈನ್ಸ್ ಹಾಕಿ ಎಲ್ಲಕ್ಕೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಆದಮೇಲೆ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕ್ರಿಸ್ಟಾಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈಗ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್ಸ್ ಚಿಕ್ಕದಾಗಿ ಹಾಕೊಳ್ಳಿ, ಜಾಸ್ತಿ ಅಗಲ ಹಾಕೋಬೇಡಿ. ಈ ಬೀಡೆ ಗ್ಯಾಪ್ ಬಂದಿರುತ್ತಲ್ವಾ, ಸಾಕು ನಮ್ಗಷ್ಟು ಗ್ಯಾಪು. ಅದಕ್ಕೋಸ್ಕರ ಚೈನ್ಸು ಸ್ವಲ್ಪ ಚಿಕ್ಕದಾಗಿ ಹಾಕೊಳ್ತಾ ಇದ್ದೀನಿ. ನೀವು 4 ಬೇಕಾದ್ರೂ ಹಾಕೋಬೋದು, ಅಥವಾ ಇನ್ನೂ ದೂರನೇ ಇರಲಿ ಅಂತಂದರೆ ಇನ್ನು 7 6 ಬೇಕಾದ್ರೂ ಚೈನ್ಸು ಹಾಕೋಬೋದು. ನೆಕ್ಸ್ಟ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 5 ಚೈನ್ಸ್ ಚಿಕ್ಕದಾಗಿ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ. ಜಾಸ್ತಿ ಟೈಟು ಲೂಸ್ ಇತ್ತು ಅಂದರೆ ಚೆನ್ನಾಗಿ ಕಾಣಲ್ಲ, ಡಿಸೈನ್ ಪರ್ಫೆಕ್ಟಾಗಿ ಬರಲ್ಲ. ಈಗ ಮತ್ತೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡಿದ್ದಾದಮೇಲೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡಿ ಮತ್ತೆ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಬೇಸು ಫ್ರೆಂಡ್ಸ್, ಇನ್ನೇನು ಕಷ್ಟ ಇಲ್ಲ. ಬೇಸು ಬಿಗಿನರ್ಸ್ಗಂತಾನೆ ಹೇಳ್ಬೋದು. ಈ ಡಿಸೈನು ಆರಾಮಾಗಿ ಹಾಕೋಬೋದು ಬಿಗಿನರ್ಸು. ಏನೂ ಕಷ್ಟ ಇಲ್ಲ, ಏನು ಟ್ರಿಕ್ಕಿ ಅಂತ ಇಲ್ಲ. ಆರ್ಚ್ ಬರಲ್ಲ, ಆರ್ಚ್ಗೆಲ್ಲ ಡಬಲ್ ಕ್ರೋಶೆ ಹಾಕಬೇಕು, ತ್ರಿಬಲ್ ಕ್ರೋಶೆ ಹಾಕಬೇಕು ಅಂತ ಏನೂ ಇಲ್ಲ. ಬರೀ ಚೈನ್ಸ್ ಹಾಕ್ಕೊಂಡು ಹೋಗೋದಷ್ಟೇ. ನಿಮ್ಗೆ ಇಲ್ಲಿ ಬೀಡ್ ಬೇಡ, ನಮಗೆ ಮಾಮೂಲಿನೇ ಬೇಕು ಅಂತಂದರೆ ಚೈನ್ಸ್ ಹಾಕಿ ಹೇಗೆ ಹಾಕೋದು ಅಂತ ಇನ್ನೊಂದು ಬೇಬಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ. ಅದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಮಾಮೂಲಿ ಬೇಬಿ ಕುಚ್ಚು ನೀಡಲ್ ಯೂಸ್ ಮಾಡಿ ಹೇಗೆ ಹಾಕೋದು ಅಂತಲೂ ಹೇಳಿದ್ದೀನಿ, ಅದು ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಾಗೆಲ್ಲ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಫ್ರೆಂಡ್ಸ್, ಅದರಲ್ಲೆಲ್ಲ ವೆಜ್ ರೆಸಿಪೀಸೇ ಬರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ದಿನೂ ಹೌದು. ಎಲ್ಲ ಈಗ ಸಮ್ಮರ್ ಅಲ್ವಾ, ಎಲ್ಲ ಡ್ರಿಂಕ್ಸ್ ಸಮ್ಮರ್ ಡ್ರಿಂಕ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನೋಡಿ ಸೇಮ್ ನಾನು ಇಲ್ಲಿ ಹೇಳಿದ್ನಲ್ಲ, 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡಿ ಮತ್ತೆ ಬೀಡು 5 ಚೈನ್ಸ್ ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಡಿಸೈನು ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಇದನ್ನೇ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ. ನೋಡಿ ಅಲ್ಲಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ 6 ಎಳೆ ಸಮೇತನೂ ಎಳ್ಕೋಬೇಕಾಗುತ್ತೆ. 1 ಎಳೆ ಬಿಟ್ರೂ ಫಿನಿಶಿಂಗ್ ಅನ್ನೋದು ಬರಲ್ಲ ನಿಮಗೆ. ಮತ್ತೆ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೀಡ್ ಮೇಲೆಗಡೆ ಎತ್ತಿ ಬೀಡ್ ಹಾಕ್ಕೊಳ್ತಾ, ದಾರ ಮೇಲೆಗಡೆ ಎತ್ತಿ ಬೀಡ್ ಹಾಕ್ಕೊಳ್ತಾ ಇದ್ದೀನಿ.
ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 5 ಚೈನ್ಸ್, 5 ಅಥವಾ 4 ನಿಮಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೀವು ಚೈನ್ಸಸ್ ಹೇಗೆ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನಾನು ಲೂಸಿಗೂ ಹಾಕ್ತೀನಿ, ಟೈಟಿಗೂ ಹಾಕ್ತೀನಿ. ಇನ್ನೊಂದು ಬೇಬಿ ಕುಚ್ಚಲ್ಲಿ ಹೇಗೆ ಹಾಕಿದ್ದೀನಿ ಅಂತ ಹೋಗಿ ಚೆಕ್ ಮಾಡಿ ನೀವು. ಅದು ಪರ್ಫೆಕ್ಟಾಗಿ ಬಂದಿದೆ ಡಿಸೈನ್ ಮಾತ್ರ. ಎಲ್ಲ ಲಿಂಕ್ಸ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಈಸಿಯಾಗೆ ಕುಚ್ಚಾಗೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಸ್ಕಿಪ್ ಮಾಡ್ದಿರ ನೋಡಿದ್ರೆ ಇದರಲ್ಲೂ ಕುಚ್ಚು ಹೇಗೆ ಈಸಿಯಾಗಿ ಹಾಕೋದು ಅಂತಲೂ ಹೇಳ್ಕೊಂಡು ಕೊಡ್ತೀನಿ. ಹೋಗಿ ನೋಡ್ತಾ ಇರಿ ವಿಡಿಯೋನ ಕಂಪ್ಲೀಟಾಗಿ. ನೆಕ್ಸ್ಟ್ ಅಲ್ಲಿಂದ 5 ಚೈನ್ಸ್, 5 ಚೈನ್ಸ್. ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದು ಸಮೇತ ಪೇಷನ್ಸ್ ಇರಬೇಕು ಫ್ರೆಂಡ್ಸ್ ನಿಮಗೆ ಹಾಕಬೇಕು ಅಂತಂದರೆ. ಅದು ಸ್ವಲ್ಪ ಹಂಗೆ ಆಗ್ತಾ ಇರುತ್ತೆ. ಮತ್ತೆ ಬೀಡ್ ಮೇಲೆಗಡೆ ಎತ್ತಿ ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ 5 ಚೈನ್ಸ್, 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಲಾಸ್ಟಲ್ಲಿ ಬೀಡ್ ಹಾಕಿ 5 ಚೈನ್ ಹಾಕಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂಚೂರು ಸುಕ್ಕ ಅನ್ನೋದು ಬಂದಿಲ್ಲ ನಿಮಗೆ. ಅದೊಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ನೋಡಿ ಕುಚ್ಚಾಕ್ತಾ ಇದ್ದೀನಿ. ನಾನಿಲ್ಲಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಎಕ್ಸಾಮ್ ಪ್ಯಾಡ್ ಬರುತ್ತಲ್ವ ಅದರಲ್ಲಿ ಒಂದು ರೋಲ್ ಹಾಕೊಂಡಿಟ್ಕೊಂಡಿದ್ದೀನಿ. ಈಗ ಅದನ್ನು ಗಂಟಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು 5 ಚೈನ್ ಒಳಗಡೆ ಹಾಕಿ ದಾರನ ತೊಗೊಂಡು ಬಂದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರ ಕಟ್ ಮಾಡಿಕೊಂಡು, ಗೋಲ್ಡ್ ದಾರ ಇರುತ್ತಲ್ವ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಗೋಲ್ಡ್ ಅಥವಾ ಕಾಪರು ಫ್ರೆಂಡ್ಸ್. ಇಲ್ಲಿ ಕಾಪರ್ ತೊಗೊಂಡಿದ್ದೀನಿ ನಾನು. 2 ಸಲ ದಾರನ ಸುತ್ತಬಿಟ್ಟು ಮೇಲೆಗಡೆ ಎತ್ತಿ ಒಂದು 5-6 ಸಲ ಗಂಟು ಹಾಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೋಬೋದು. ಇನ್ನು ಉದ್ದನೂ ಬೇಕಾದ್ರೆ ಮಾಡ್ಕೋಬೋದು, ಇನ್ನು ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಪುಟ್ಟು ಬೇಬಿ ಕುಚ್ಚು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಹೇಗೆ ಬೇಕೋ ಕಸ್ಟಮೈಸ್ ಮಾಡ್ಕೊಬೋದು. ನೋಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ಈಗ ಗೋಲ್ಡ್ ದಾರ ಅಥವಾ ಕಾಪರ್ ದಾರ ತೊಗೊಂಡು ಒಂದು ಸಲ ಈಗ ಸುತ್ತಿ ಈ ಕಡೆಯಿಂದ ಸ್ಟಾರ್ಟಿಂಗಲ್ಲಿರೋದನ್ನು ಈ ಕಡೆ ಎಳ್ಕೊಂಡು ಅದ್ರ ಮೇಲೂ ಒಂದು ಸಲ ಸುತ್ತಿ ಈಗ ಅದನ್ನು ಟೈಟ್ ಮಾಡ್ಕೋಬೇಕು. ಒಂದು ಎಳೆನ ಮೇಲೆಗಡೆ ಎತ್ತಿ ಒಂದು 5-6 ಸಲ ಗಂಟು ಹಾಕೋಬೇಕು. ಇದು ಈಸಿ ಮೆಥಡು ಫ್ರೆಂಡ್ಸ್. ನಿಮಗೆ ಏನೂ ಕಷ್ಟ ಇಲ್ಲ. ಇನ್ನು ಸೂಜಿಯಾಗಿ ಹಾಕೋದು ತುಂಬಾ ಕಷ್ಟ. ಬಿಗಿನರ್ಸ್ಗೆ ಹೇಗೆ ಹಿಡ್ಕೋಬೇಕು ಅಂತಲೂ ಪಾಪ ಗೊತ್ತಾಗಲ್ಲ ಅವ್ರಿಗೆ ಹೇಗೆ ಅಂತ. ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಎಷ್ಟು ಈಸಿ ಮೆಥಡು ಅಂದರೆ ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ನಾನು ನೋಡಿ ಇಲ್ಲಿ ಸ್ಯಾರಿ ಕಲರು 4-4 ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸೆರಗ್ ಕಲರು 4-4 ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಸ್ಟಮೈಸ್ ಡಿಸೈನು ಫ್ರೆಂಡ್ಸ್. ಇದು ಕಸ್ಟಮರ್ ಇದೇ ರೀತಿ ಹೇಳಿರೋದ್ರಿಂದ ನಾನು ಈ ರೀತಿನೇ ಹಾಕ್ತಾ ಇದ್ದೀನಿ. ನಿಮ್ಮ ಕಸ್ಟಮೈಸ್ ಹೇಗೆ ಬೇಕಾದರೂ ಮಾಡ್ಕೋಬೋದು, ಕಡಿಮೆ ಜಾಸ್ತಿ ಹೇಗೆ ಬೇಕಾದ್ರೂ ಮಾಡ್ಕೋಬೋದಾಗತ್ತೆ. ನೋಡಿ ನಾನೀಗ 2 ಸಲ ಸುತ್ತಿ ದಾರಾನ ಹಿಂಗೆ ಎಳ್ಕೋಬೇಕಾಗತ್ತೆ. ಗೋಲ್ಡ್ ದಾರ ಅಥವಾ ಕಾಪರ್ ದಾರ, ಕಾಪರ್ ಇದ್ದರೆ ಕಾಪರ್ ಹಾಕೋಬೇಕಾಗತ್ತೆ, ಸಿಲ್ವರ್ ಇದ್ದರೆ ಸಿಲ್ವರ್ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ನೀವು ನೋಡಿ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು 2 ಸಲ ಈ ರೀತಿ ಸುತ್ತಬಿಟ್ಟು ಮೇಲೆಗಡೆ ಎತ್ತಿ ಒಂದು 5-6 ಸಲ ಗಂಟು ಹಾಕೊಳೋದಷ್ಟೇ. ಏನೂ ಕಷ್ಟ ಇಲ್ಲ, ತುಂಬಾ ಈಸಿ ಮೆಥಡ್. ನೀವೇ ಹೇಳ್ತೀರಾ ಅಷ್ಟು ಈಸಿ ಮೆಥಡ್ ಆಗಿದೆ ಇದು ಅಂತ ನೀವೇ ಹೇಳ್ತೀರಾ. ಹೋಗೊಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಅದೇ ರೀತಿ ಸ್ಯಾರಿ ಕಲರ್ 4 ಮತ್ತು ಬಾರ್ಡರ್ ಕಲರ್ 4 ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಈ ರೀತಿ ಎಳ್ಕೊಂಡು ಹಾಕಿ ಮಣೆ ಏನಾದರೂ ಇತ್ತು, ಟೇಬಲ್ ಏನಾದರೂ ಇತ್ತು ಅಂತಂದರೆ ಅದ್ರ ಮೇಲೆ ಇಟ್ಕೊಂಡು ನೀವೇ ಆರಾಮಾಗಿ ಕುಚ್ಚು ಹಾಕೋಬೋದು. ಸ್ಯಾರಿ ಕೆಳಗಿಟ್ಟು ಹಾಕೋದು ಕಷ್ಟ ಫ್ರೆಂಡ್ಸ್. ಈ ರೀತಿ ಚೇರು ಅಥವಾ ಟೇಬಲ್ ಏನಾದ್ರು ಇರುತ್ತಲ್ವ ಅದ್ರ ಮೇಲೆ ಇಟ್ಕೊಂಡು ಹಾಕಿದ್ರೆ ನಿಮಗೆ ಈಸಿಯಾಗೆ ಕುಚ್ಚು ಹಾಕೋಬೋದು. ಮೊನ್ನೆ ಇನ್ನೊಂದು ಬೇಬಿ ಕುಚ್ಚು ಗ್ರೈಂಡಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತಂದಿದ್ದೆ, ಮರ್ತೋಗ್ಬಿಟ್ಟೆ ಲಾಸ್ಟಲ್ಲಿ. ಏನು ಅಂತಂದರೆ ಇನ್ನು ಎಲ್ಲ ಕುಚ್ಚು ಹಾಕಿ ಟ್ರಿಮ್ ಎಲ್ಲ ಮಾಡಿದಾದ್ಮೇಲೆ ಹಿಂದೆಗಡೆ ಬ್ಯಾಕ್ ಸೈಡ್ ಸ್ಯಾರಿನ ಉಲ್ಟಾ ತಿರುಗಿಸಿ
ಉಲ್ಟಾ ತಿರುಗಿಸ್ಬಿಟ್ಟು ಕುಚ್ಚ ಮೇಲೆ ಒಂದೊಂದು ಡ್ರಾಪ್ ಗ್ಲೂ ಸಿಗುತ್ತಲ್ವಾ, ಫ್ಯಾಬ್ರಿಕ್ ಗ್ಲೂ, ಅದನ್ನು ಒಂದೊಂದು ಡ್ರಾಪ್ ಇಟ್ಕೊಳ್ತಾ ಬಂತಂದರೆ ನಿಮಗೆ ಬೇಗ ಕುಚ್ಚು ಕಿತ್ತೋಗಲ್ಲ. ಎಷ್ಟೇ ವರ್ಷ ಆದರೂ ನಿಮಗೆ ಕುಚ್ಚು ಕಿತ್ತೋಗಲ್ಲ ಫ್ರೆಂಡ್ಸ್. ನಿಮ್ಮ ಸೀರೆನೇ ಕಿತ್ತೋಗ್ಬೋದು, ಕುಚ್ಚು ಏನೂ ಆಗಲ್ಲ. ಇದೊಂದು ಟಿಪ್ಪು ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೀವು. ಅಷ್ಟು ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಕುಚ್ಚು ಮಾತ್ರ ನಾವೇ ಕಿತ್ತಾಕಿದ್ರೂ ಕಿತ್ತೋಗಲ್ಲ, ಹಂಗಿರುತ್ತೆ. ಒಂದೊಂದು ಡ್ರಾಪ್ ಇಡಿ ಅಷ್ಟೇ, ಜಾಸ್ತಿ ಏನು ಬೇಡ. ನಿಮ್ಗೆ ಹಿಂಗೆ ಕಾಣಿಸೋದು ಡ್ರೈ ಆದಮೇಲೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ, ನಿಮ್ಗೇನು ಕಾಣಲ್ಲ ಅದು ಹಿಂದೆ. ಅದಕ್ಕೆ ಹೇಳ್ತಾ ಇರೋದು, ಬ್ಯಾಕ್ ಸೈಡ್ ಸ್ಯಾರಿ ಇರುತ್ತಲ್ಲ ಆ ಕಡೆಯಿಂದ ಮಡಿಸ್ಬಿಟ್ಟು ಹಿಂದೆಗಡೆಯಿಂದ ಒಂದೊಂದು ಡ್ರಾಪು ಇಟ್ಕೊಳ್ತಾ ಬರಬೇಕಾಗುತ್ತೆ. ಆವಾಗ ನಿಮಗೆ ಕುಚ್ಚು ಬೇಗ ಕಿತ್ತೋಗಲ್ಲ. ಇದೊಂದು ಟಿಪ್ಪು, ಟ್ರೈ ಮಾಡಿ ನೀವು ಒಂದ್ಸಲ. ಈಗ ನೋಡಿ, ನಾನು ಸೆರಗ್ ಕಲರು ಒಂದು ಹಾಕೊಂಡಿದ್ದೀನಿ, ಅದೇ ರೀತಿ ಇನ್ನು 3 ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಹೇಗೆ ಟ್ರಿಮ್ ಮಾಡೋದು ಅಂತಲೂ ತೋರಿಸಿದ್ದೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ, ನೋಡಿ ಹೇಗೆ ಅಂತ ಎಂಡ್ವರೆಗೂ ನೋಡಿ. ನೋಡಿ ಈ ರೀತಿ 2 ಸಲ ಸುತ್ತಬೇಕು, ಮೇಲೆಗಡೆ ಎತ್ತಿ ಒಂದು 5-6 ಸಲ ಗಂಟು ಹಾಕೋಬೇಕಾಗುತ್ತೆ. ಬ್ಯಾಲೆನ್ಸಿಂಗ್ ಅನ್ನೋದು ಬಂದ್ಬಿಟ್ರೆ ನಿಮಗೆ ಕುಚ್ಚು ಹಾಕೋದು ತುಂಬಾ ಈಸಿ, ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಬರದೇ ಇರೋರು ಆಗ್ತಿರೋ ಫ್ರೆಂಡ್ಸ್, ಈ ವಿಡಿಯೋಸ್ ನೋಡೋದ್ರಿಂದ ಅಷ್ಟು ಈಸಿಯಾಗಿ ಎಲ್ಲನೂ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ನಾನು. ಒಂದ್ಸಲ ನೀವು ಗಮನ ಇಕ್ಕಿ ನೋಡಬೇಕಾಗತ್ತೆ. ಯಾರಿಗೇ ಆಗಲಿ ಇಂಟ್ರೆಸ್ಟ್ ಇದ್ರೇ, ಪ್ಯಾಷನ್ ಇದ್ರೇ ಫ್ರೆಂಡ್ಸ್, ನಿಮಗೆಲ್ಲ ಕಲಿಬೇಕು ಅನ್ನೋ ಪ್ಯಾಷನ್ ಇದ್ದರೆ ಏನು ಬೇಕಾದ್ರೂ ಕಲಿಬೋದು. ನೋಡಿ, ಅದೆಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಈ ಉದ್ದ ಕಡಿಮೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉದ್ದಕ್ಕೆ ಹಾಕ್ಕೊಂಡು ಟ್ರಿಮ್ ಮಾಡೋವಾಗ ಈಸಿಯಾಗಿ ಸಿಗುತ್ತೆ ಅಂತ ಮಾಡಿದ್ದೀನಿ. ಈ ಥರ ವೇಸ್ಟ್ ಆಗುತ್ತೆ ಅಂತ ಅಂದರೆ ಇನ್ನೊಂದರಲ್ಲಿ ತೋರಿಸಿದ್ದೀನಲ್ಲ, ಅದು ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ಕುಚ್ಚು ಕಟ್ ಮಾಡೋದು ಹೇಗೆ ಅಂತ ಅದರಲ್ಲೂ ನೀವು ನೋಡ್ಬೋದು. ಇನ್ನು ಚಿಕ್ಕದಾಗಿ ಹಾಕ್ಬಿಟ್ಟು ಹೇಗೆ ಕಟ್ ಮಾಡೋದು ಅಂತ ಅದರಲ್ಲಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. ಈ ಥರ ಉದ್ದ ಹಾಕೊಂಡಾಗ ಈಸಿಯಾಗಿ ಕಟ್ ಮಾಡೋದು ಹೇಗೆ ಅಂತ ಇದರಲ್ಲಿ ತೋರಿಸ್ತೀನಿ. ಈಗ ನೋಡಿ, 4ನೇದು ಹಾಕ್ಕೊಳ್ತಾ ಇದ್ದೀನಿ. 4 ಕಲರು, ಸ್ಯಾರಿ ಕಲರು, 4 ಕಲರು, ಬಾರ್ಡರ್ ಕಲರು ಅಂದರೆ ಸೆರಗ್ ಕಲರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವುದು ಎಲ್ಲ ಸಿಂಗಲ್ ಕಲರೇ ಇದೆ, ನಮ್ಮ ಬೇರೆ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ, ನಿಮ್ಮ ಸ್ಯಾರಿಯಲ್ಲಿ ಯಾವ ಜರಿ ಇರುತ್ತೋ, ಅಂದರೆ ಗೋಲ್ಡ್ ಜರಿ ಅಂತೀವಲ್ಲ, ಗೋಲ್ಡ್ ಆಗಲಿ, ಕಾಪರ್ ಆಗಲಿ, ಸಿಲ್ವರ್ ಆಗಲಿ, ಆ ಜರಿ ಯಾವುದಿತ್ತು ಅಂದ್ರೂ ಆ ಜರಿಗೆ ಮ್ಯಾಚ್ ಆಗೋ ರೀತಿ ಸಿಲ್ಕ್ ಥ್ರೆಡ್ ತೊಗೊಂಡು ಅದೇ ರೀತಿ ಸ್ಯಾರಿ ಕಲರ್ ಜೊತೆ ಮ್ಯಾಚ್ ಮಾಡಿ ಹಾಕೋಬೋದು ನೀವು. ಗೋಲ್ಡ್ ಇದ್ರೆ ಗೋಲ್ಡು, ಸಿಲ್ವರ್ ಇದ್ರೆ ಸಿಲ್ವರ್. ನೋಡಿ, ಈಗ ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆಯಿಂದ ಹೀಗೆ ಹಿಡ್ಕೊಂಡು ಲೆವೆಲ್ ಎಷ್ಟುದ್ದ ಬೇಕು ನೋಡಿಕೊಂಡು ಲೆವೆಲ್ ಮಾಡ್ಕೊಳ್ತಾ ಹೋಗೋದು. ತುಂಬಾ ಈಸಿ ಮೆಥಡು ಫ್ರೆಂಡ್ಸ್ ಇದು ಟ್ರಿಮ್ ಮಾಡೋದು. ನೋಡಿ, ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಕೆಳಗಡೆಯಿಂದ ಹಿಡ್ಕೋಬೇಕು, ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಆ ಕಡೆ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದರೆ ಆ ರೀತಿ ಕಟ್ ಮಾಡ್ಕೋಬೋದು. ನೋಡಿ, ಟ್ರಿಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು ಅಂತ. ಬೇಬಿ ಕುಚ್ಚು ಬರೀ ಪ್ಲೇನ್ ನೋಡಿ ಬೇಜಾರಾಗಿರುತ್ತಲ್ಲ, ಆವಾಗ ಈ ರೀತಿನೂ ಒಂದ್ಸಲ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬ್ಲ್ಯಾಕ್ ಆಗಬಾರ್ದು ಮಣಿ ಏನಾದರೂ ಅಂತಂದರೆ ಕ್ರಿಸ್ಟಲ್ ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದಾಗತ್ತೆ. ಈ ರೀತಿ ಬೀಡ್ಸ್ ಆದರೆ ಸ್ವಲ್ಪ ಬೇಗ ಒಂದಷ್ಟು ದಿನ ಇಟ್ಟರೆ, 1 ವರ್ಷ 2 ವರ್ಷ ಇಟ್ಟರೆ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಆಗಬಾರ್ದು ಅಂತಂದರೆ ಆ ಬೀಡ್ ಯೂಸ್ ಮಾಡ್ಬೋದು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.